ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಎಂದರೆ ಹುಡುಗ ಹುಡುಗಿಯ ನಡುವಿನ ಸಂಗತಿ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಜೀವನದ ನಿಜವಾದ ಪ್ರೀತಿ ಎಂದರೆ ಯಾರು ನಮಗೆ ದಿನದಿಂದ ದಿನಕ್ಕೆ ಮರೆಯದ ಪ್ರೀತಿ ತೋರಿಸುತ್ತಾರೋ, ನಮ್ಮ ಒಡಲಿನಲ್ಲಿ ಮೌನವಾಗಿ ನೆಲೆಯೂರಿರುವ ಪ್ರೀತಿ. ಅವರು ನಾವು ತಿಳಿಯುವ ಮೊದಲೇ ಎಲ್ಲ ಅರ್ಥ ಮಾಡಿಕೊಳ್ಳುವರು, ನಮ್ಮ ಪ್ರತಿ ಬದಲಾವಣೆಗೆ ದಿಕ್ಕಾದಂತೆ ಸ್ಪಂದಿಸುವರು. ಆದರೆ ಬಾಳದ ಹೊಸ್ತಿಲಲ್ಲಿ ನಾವೆಷ್ಟೋ ಬಾರಿ ಅವರನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ಅವರಿಗೆ ಮಾಡಿದ ತಪ್ಪನ್ನು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಇವತ್ತು ನಾನು ನಿಮಗೆ ಹೇಳಲಿರುವುದು ಒಂದು ಪತಿಯ ಹೃದಯದಲ್ಲಿ ಆವೃತವಾಗುತ್ತಿರುವ ನೋವಿನ ಆಪ್ತಕತೆ, ಧರ್ಮಪತ್ನಿಯ ಕಣ್ಣೀರು ತುಂಬಿದ ನೆನಪಿನ ಕತೆ. ಧರ್ಮಪತ್ನಿ ನಮ್ಮ ಕಣ್ಣಿನಷ್ಟೇ ಅಮೂಲ್ಯ, ಕಣ್ಣು ತೆರೆಸುವ ಒಂದು ಪುಟ್ಟ ಕತೆ. ಪತ್ನಿ ತೀರಿಕೊಂಡು ಇಂದಿಗೆ 4 ದಿನಗಳಾಯಿತು. ಆಕೆಯ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ ಸಂಬಂಧಿಕರು ಒಬ್ಬೊಬ್ಬರಾಗಿ ಹೊರಟು ಹೋದರು. ಕೊನೆಗೆ ಸಾವಿನ ಗಂಧವಿರುವ ಆ ಮನೆಯಲ್ಲಿ ನಾನು ಮತ್ತು ನನ್ನ ಮಕ್ಕಳು ಮಾತ್ರವಾಗಿ ಬಾಕಿಯಾದೆವು. ಆಕೆ ಜೊತೆಯಲ್ಲಿಲ್ಲ ಎಂಬುದನ್ನು ನಂಬುವುದಕ್ಕೂ ನನಗೆ ಕಷ್ಟವಾಗುತ್ತಿದೆ. ರೀ, ಇಲ್ಲಿ ನೋಡಿ ಅಂತ ಹೇಳುತ್ತಾ ನನ್ನ ಬಳಿ ಓಡಿ ಬರುವುದನ್ನು ನಿನ್ನೆ ಎಂಬಂತೆ ನಾನು ನೆನಪಿಸಿಕೊಂಡೆ. ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸೋತು ಹೋದ ನತದೃಷ್ಟಿಯಾಗಿದ್ದಳು ಆಕೆ. ನಮ್ಮ ಮೇಲಿನ ಅತಿಯಾದ ಪ್ರೀತಿಯಿಂದಲೇ ಇರಬೇಕು, ಆಕೆ ಯಾವತ್ತೂ ನಮ್ಮಿಂದ ದೂರ ಹೋಗಲಿಲ್ಲ. ತವರು ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಅವರು ಮತ್ತು ಮಕ್ಕಳು ಮಾತ್ರ ಇರೋದು ಅಂತ ಕಾರಣ ಹೇಳಿ ಸಂಜೆಯಾಗುತ್ತಲೇ ಓಡೋಡಿ ಮನೆ ತಲುಪುತ್ತಿದ್ದಳು. ನಿಜವಾಗಿಯೂ ಆಕೆಯ ಮನೆಗೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ಅದು ಆಕೆಯ ಮೇಲಿನ ಪ್ರೀತಿಯಿಂದಾಗಿರಲಿಲ್ಲ. ಬದಲಾಗಿ ಆಕೆ ಹೋದರೆ ನಮಗೆ ಅಡಿಗೆ ಮಾಡಿ ಬಡಿಸುವವರು ಯಾರು ಇಲ್ಲ ಎಂಬ ಸ್ವಾರ್ಥ ಕಾರಣವಾಗಿತ್ತು. ನಾನು ಮತ್ತು ಮಕ್ಕಳು ರಜಾ ದಿನಗಳಲ್ಲಿ ಟಿವಿಯ ಮುಂದೆ ಒಂದೊಂದು ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡುವಾಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವುದರಲ್ಲಿ ನಿರತಳಾಗುತ್ತಿದ್ದಳು ಆಕೆ. ಯಾವಾಗಲಾದರೂ ಸ್ವಲ್ಪ ಟಿವಿ ನೋಡುವುದಕ್ಕೆ ನಮ್ಮ ಜೊತೆ ಬಂದು ಕುಳಿತರೆ, ಅಮ್ಮ ನೀರು, ಲೇ ಸ್ವಲ್ಪ ಟೀ ಮಾಡು, ಫ್ಯಾನ್ ಹಾಕು ಅಂತ ಎಲ್ಲ ಹೇಳಿ ಆಕೆಯನ್ನು ನಾವು ಆ ಅಡಿಗೆ ಕೋಣೆಗೆ ವಾಪಸ್ ಕಳುಹಿಸುತ್ತಿದ್ದೆವು. ನಾನು ಹೇಳಿದೆಯೇ ಎಲ್ಲವನ್ನು ಅರ್ಥ ಮಾಡಿಕೊಂಡು ನನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಇಂದು ಈಗ ಒಂದು ಕಪ್ ಟೀ ಮಾಡಿಕೊಡಲಿಕ್ಕೋ ಒಂದು ಲೋಟ ನೀರು ಕೊಡಲಿಕ್ಕೋ ಆಕೆ ಜೊತೆಯಲ್ಲಿಲ್ಲ ಎಂಬ ಕಟು ಸತ್ಯವನ್ನು ನಾನು ನೋವಿನಿಂದಲೇ ಅರಿತೆ. ಯಾವುದಕ್ಕೂ ಆಕೆ ದೂರುಗಳನ್ನು ಹೇಳಿದವಳಲ್ಲ. ಒಂದು ಒಳ್ಳೆಯ ಸೀರೆ ಕೂಡ ನಾನು ಖರೀದಿಸಿ ಕೊಟ್ಟಿರಲಿಲ್ಲ. ಒಂದು ಸಿನಿಮಾ ನೋಡಲು ಕೂಡ ಆಕೆಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಕ್ಲಬ್ ಪಾರ್ಟಿ ಅಂತ ನಾನು ತಡವಾಗಿ ಮನೆಗೆ ಬರುವಾಗ ಆಕೆ ಗಾಬರಿಯಿಂದ ಯಾಕೆ ತಡವಾಯಿತು ಅಂತ ಕೇಳುವಾಗ ನಾನು ಆಕೆಯ ಪ್ರಶ್ನೆಯನ್ನು ಲೆಕ್ಕಿಸದೆ ನಿರ್ಲಕ್ಷಿಸುತ್ತಿದ್ದೆ. ರೀ ನೋಡಿ, ಕರೆಂಟ್ ಬಿಲ್ ಪಾವತಿಸಬೇಕಾದ ಕೊನೆಯ ದಿನ ನಾಳೆ. ನೋಡಿ, ಹಾಲಿನವನಿಗೆ ದುಡ್ಡು ಕೊಡಬೇಕಾದ ಸಮಯ ಹತ್ತಿರ ಬಂತು. ಪೇಪರ್ನವ ನಿನ್ನೆ ದುಡ್ಡು ಕೇಳಿ ಹೋದ. ಮಕ್ಕಳ ಶಾಲೆಯ ಫೀಸ್ ನಾಳೆನೇ ಕೊಡಬೇಕು ರೀ. ನೋಡಿ, ನಿಮ್ಮ BPಯ ಮಾತ್ರೆ ಖಾಲಿಯಾಗಿದೆ. ಹಾಗೆ ಆಕೆಯ ಬಯಕೆ ಮತ್ತು ಬೇಡಿಕೆಗಳನ್ನು ಬಿಟ್ಟು ಉಳಿದ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಆಕೆ ನೆನಪಿಸುವಳು. ಇನ್ನು ಹಾಗೆ ನೆನಪಿಸುವವರು ಯಾರೂ ಇಲ್ಲ. ರಾತ್ರಿ ಕೆಲಸವೆಲ್ಲ ಮುಗಿಸಿ ನನ್ನ ಪಕ್ಕದಲ್ಲಿ ಬಂದು ಮಲಗುವಾಗ ಎದೆ ನೋಯುತ್ತಿದೆ, ಕಾಲು ನೋಯುತ್ತಿದೆ ಅಂತ ಹೇಳುವಾಗ, ಅದು ನಿನಗೆ ಮನೆಯಲ್ಲಿ ಏನೂ ಕೆಲಸವಿಲ್ಲದೆ ಸುಮ್ಮನೆ ಕುಳಿತುಕೊಳ್ಳುತ್ತೀಯಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳುವಾಗ ಆಕೆಯ ಕಣ್ಣುಗಳು ತುಂಬುವುದನ್ನು ನಾನು ನೋಡದೆ ಹಾಗೆ ನಟಿಸುತ್ತಾ ತಿರುಗಿ ಮಲಗುತ್ತಿದ್ದೆ. ಕೊನೆಗೆ ಆ ಎದೆ ನೋವು ಹಾರ್ಟ್ ಅಟ್ಯಾಕ್ನ ರೂಪದಲ್ಲಿ ಬಂದು ಆಕೆಯನ್ನು ಕರೆದುಕೊಂಡು ಹೋಗುವಷ್ಟರಲ್ಲಿ ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ತಡ ಮಾಡಿಬಿಟ್ಟೆ. ಮನೆ ಕೆಲಸಗಳನ್ನು ಮಾಡುತ್ತಾ ಆಕೆಯ ನೆನಪುಗಳೊಂದಿಗೆ ಇಂದಿಗೆ 4 ದಿನಗಳನ್ನು ದೂಡಿ ಮುಗಿಸಿದೆ. ಮನೆ ಕೆಲಸ ಅಷ್ಟು ಸುಲಭವಲ್ಲ ಎಂಬ ಕಟು ಸತ್ಯವನ್ನು ಬಹುಬೇಗನೆ ಅರಿತುಕೊಂಡೆ. ಆಕೆಯನ್ನು ದೂರಿದ ದಿನಗಳನ್ನು, ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸಿದ ದಿನಗಳನ್ನು ನಾನು ಶಪಿಸುತ್ತಾ ಸ್ವತಃ ಮರುಗತೊಡಗಿದೆ. ನಾನು ಕೆಲಸಕ್ಕೆ ಹೋಗಲು ಹೊರಡುವಾಗ ಐರನ್ ಮಾಡಿಟ್ಟ ಬಟ್ಟೆಗಾಗಿ ಹುಡುಕಾಡಿದೆ. ರೀ, ನೀವು ಈ ನೀಲಿ ಶರ್ಟ್ ಧರಿಸಿದರೆ ಕ್ರೀಮ್ ಕಲರ್ ಪ್ಯಾಂಟ್ ಧರಿಸಿ, ಇದು ನಿಮಗೆ ಚೆನ್ನಾಗಿ ಕಾಣಿಸುತ್ತದೆ ಅಂತ ಆಕೆ ಹೇಳುವ ಹಾಗೆ ನನಗೆ ಅನಿಸಿತು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನನಗಾಗಿ ಯಾರೂ ನಗುಮುಖದಿಂದ ಬಾಗಿಲು ತೆರೆಯಲಿಲ್ಲ. ನನ್ನ ಬರುವಿಕೆಗಾಗಿ ಯಾರೂ ಹಸಿವು ತಡೆದು ಕಾದು ಕೂರಲಿಲ್ಲ. ಯಾಕೆ ಇಷ್ಟು ತಡ ಮಾಡಿ ಬಂದಿದ್ದೀರಿ ಅಂತ ಯಾರೂ ನನ್ನತ್ರ ಗಾಬರಿಯಿಂದ ಕೇಳಲಿಲ್ಲ. ಕೊನೆಗೆ ನಾನು ಬಾಗಿಲನ್ನು ದೂಡಿ ಒಳಗೆ ಹೋದಾಗ ಹಾಲ್ನಲ್ಲಿ ನಾನು ಬಂದದ್ದು ಕೂಡ ಅರಿಯದೆ ಮಕ್ಕಳು ಮೊಬೈಲ್ನಲ್ಲಿ ಮಗ್ನರಾಗಿದ್ದರು. ಅವರ ಪಕ್ಕದಲ್ಲಿ ತಿಂದ ಪಾತ್ರೆಗಳು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ನಾನು ದುಃಖದಿಂದ ನೋಡಿದೆ. ಆಕೆ ಇದ್ದಾಗ ಸ್ವಚ್ಛವಾಗಿದ್ದ ಮನೆಯು ಇಂದು ಆಕೆ ಇಲ್ಲದಾಗ ಹೀನವಾಗಿ ಇರುವ ಮನೆಯ ಅವ್ಯವಸ್ಥೆಯನ್ನು ನೋಡಿ ನನ್ನ ಹೃದಯವು ಮರುಗಿತು. ಸ್ನಾನ ಮುಗಿಸಿ ಒಂದು ಕಪ್ ಟೀಗಾಗಿ ನಾನು ಅಡಿಗೆ ಮನೆಗೆ ಹೋದೆ. ವಾಶ್ ಬೇಸಿನ್ ತುಂಬ ಊಟ ಮಾಡಿದ ತಟ್ಟೆಗಳು ಮತ್ತು ನೂಡಲ್ಸ್ನ ಖಾಲಿ ಪಾಕೆಟ್ಗಳು ಮಾತ್ರ ನನಗೆ ಕಾಣಿಸಿತು.
ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ನಿಂದ ಬಂದು ಒಂದು ಆಪಲ್ ತೆಗೆದು ಕಟ್ ಮಾಡಿ ತಿಂದು ಬೆಡ್ರೂಮಿಗೆ ಬಂದು ಮಲಗಿದೆ. ಲೈಟ್ ಆಫ್ ಮಾಡುವುದಕ್ಕೆ ಮುಂಚೆ ಗೋಡೆ ಮೇಲೆ ತೂಗು ಹಾಕಿದ ಆಕೆಯ ಮುಗುಳ್ನಗುವ ಭಾವಚಿತ್ರವನ್ನೊಮ್ಮೆ ತುಂಬಾ ದುಃಖದಿಂದಲೇ ನಾನು ನೋಡಿದೆ. ಆಕೆಯನ್ನು ನಿರ್ಲಕ್ಷಿಸದೇ ಇದ್ದಿದ್ದರೆ ಇಂದು ನಾನು ತುಂಬಾ ಸಂತೋಷದಿಂದ ಇರುತ್ತಿದ್ದೆ ಅಂತ ನೆನೆದು 2 ಹನಿ ಕಣ್ಣೀರು ನನ್ನ ಕಣ್ಣಿಂದ ಸುರಿಯಿತು. ಕಣ್ಣುಗಳಿರುವಾಗಲೇ ಅದರ ಬೆಲೆ ಗೊತ್ತಾಗುವುದು. ಕಣ್ಣಿನ ದೃಷ್ಟಿ ನಷ್ಟವಾದ ನಂತರ ಕಣ್ಣಿನ ಮಹತ್ವವನ್ನು ತಿಳಿದು ಏನೂ ಪ್ರಯೋಜನವಿಲ್ಲ. ಆಕೆ ಇಲ್ಲದ ಮನೆ, ಮಕ್ಕಳ ನಗು ಇಲ್ಲದ ಸಂಜೆಗಳು, ಅಡಿಗೆ ಮನೆಯಲ್ಲಿ ಮೌನ. ನಾನು ಅರ್ಥ ಮಾಡಿಕೊಳ್ಳಷ್ಟರಲ್ಲಿ ಅವಳು ಹತ್ತಿರದಿಂದ ದೂರವಾಗಿ ಹೋಗಿದ್ದಳು. ಅವಳಿಲ್ಲದ ಬದುಕು ಇತಿಹಾಸವಾಗುವ ಪ್ರೀತಿ. ಈ ಕತೆ ನಿಮ್ಮ ಹೃದಯವನ್ನು ತಲುಪಿದ್ದರೆ ನಿಮ್ಮ ಮನೆಯಲ್ಲಿರುವ ಪ್ರೀತಿಗೆ ಇಂದೇ ಮೌಲ್ಯ ಕೊಡಿ. ನಾವು ನಿರ್ಲಕ್ಷಿಸುತ್ತಿರುವವರು ನಮ್ಮ ದಿನಚರಿಯ ಅಮೂಲ್ಯ ಭಾಗವಾಗಿರಬಹುದು. ಅವರು ಇಲ್ಲದಾಗ ಕಳೆಯುವ ಪ್ರತಿಯೊಂದು ಕ್ಷಣ ಬಿಸಿ ಆರದೇ ಇರುವ ಕಾಲದಂತೆ ಅನಿಸಬಹುದು. ಪ್ರೀತಿಯನ್ನು ನಾವಿದೆ ಎಂದು ಹೇಳಿಕೊಳ್ಳುವ ಮೊದಲು ಅದನ್ನು ಜೀವದಿಂದ ಅನುಭವಿಸಿ. ಈಗಲೇ ಸಮಯವಿದೆ. ಪ್ರೀತಿಸು, ಕಾಳಜಿ ಕೊಡು, ಆಲಿಂಗನಿಸು. ಮುಂದೆ ಕೇವಲ ನೆನಪು ಮಾತ್ರ ಉಳಿಯದಿರಲಿ. ಕಣ್ಣುಗಳಿರುವಾಗಲೇ ಅದರ ಬೆಲೆ ಅರಿಯಿರಿ. ಈ ವಿಡಿಯೋ ನಿಮ್ಮ ಹೃದಯವನ್ನು ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.